ನಮಸ್ಕಾರ ರೀ. ಉಪ್ಪಿಟ್ಟು ರೀ. ಈ ಉಪ್ಪಿಟ್ಟಂತ ಹೆಸರು ಹೇಳಿದ್ರು ನೆನಪಾಗೋದು ಅದ್ರಾಗಿರೋದು ಏನಪ್ಪ, ಏನಿಲ್ಲ, ಏನು ಮನೈತ್ಯ ಈ ಕಾಂಕ್ರೀಟ ಒಬ್ಬರು ಕಾಂಕ್ರೀಟ್ ಅಂತಾರೆ ಅದಕ್ಕೆ. ಕಾಂಕ್ರೀಟ್ ಅನ್ನೋದು ಮತ್ತು ಮನೆ ಮ್ಯಾಗ ಹಾಕ್ತಾರಲ್ಲ, ಕಾಂಕ್ರೀಟ್ ಹಾಕಕ್ಕೆ ತಿಳ್ಕೊಬೇಡ್ರಿ ನೀವು. ಮತ್ತು ಕಾಂಕ್ರೀಟ್ ಅಂದ್ರೆ ಮತ್ತು ಮಣ್ಣು ಕಡಿಯಲ್ಲ ಅದಲ್ಲ. ಇದು ಉಪ್ಪಿಟ್ಟು ರೀ. ಉಪ್ಪಿಟ್ಟು ಯಾವ ರೀತಿ ಮಾಡ್ತಾರಪ್ಪ ಅಂತಂದ್ರೆ ಹೇಳ್ತೀನಿ. ಸ್ವಲ್ಪ ನೀವೆಲ್ಲ ಅನ್ಕೊಂಡ್ರಿ ಉಪ್ಪಿಟ್ಟು ಮಗನ ಉಪ್ಪಿಟ್ಟು ಯಾವ ರೀತಿ ಮಾಡ್ತಾರೆ ನನಗೆ ಹೇಳ್ತಿಲ್ಲ, ನಮಗೇನು ಗೊತ್ತಾಗಲ್ಲನ, ಅದು ತಿಂದೇ ಇಲ್ಲ ನಾವು. ನಮ್ಮ ಮನ್ಯಾಗ ಒಂದು ವಾರದಾಗ 4 ಸಲ ಅದನ್ನು ತಿಂತೀವಿ ಅಂತ ಅನ್ಕೊಂಡಿರ್ಬೋದು ಸರ. ಹೌದು ಸರ. ಯಾಕಂದ್ರೆ ಉಪ್ಪಿಟ್ಟಿಂದು ಮಹಿಮಾನ ಹಂಗೈತಿ, ಏನು ಮಾಡಕ್ಕೆ ಬರೋದಿಲ್ಲ ರೀ. ಈಗ ಏನೂ ಇಲ್ಲ ಅಂದ್ಕೊಂಬಿಡ್ರಿ, ಬರೀ ದಿನನಿತ್ಯ ಅವಲಕ್ಕಿ, ದ್ವಾಸೆ, ಪಡ್ಡು ಮತ್ತು ಇವೇನು ಸೂಸ್ಲಾ, ಇವೇನು ಉಪ್ಪಿಟ್ಟು ಏನೈತಲ್ಲ ರೀ, ಇವು ದಿನನಿತ್ಯ ತಿನ್ನಲೇಬೇಕು. ತಿನ್ಲಿಕ್ಕೆ ಬಂದು ಕೆಲಸನೇ ಇಲ್ಲ. ಯಾವಾಗ ಬೇಕಾದ್ರೆ ರೊಟ್ಟಿ ಚಪಾತಿ ಎಲ್ಲ ತಿಂತೀವಿ ಕರೆ. ಆದರೆ ಈ ಉಪ್ಪಿಟ್ಟಿಂದ ಹೆಂಗೈತಪ್ಪ ಅಂತಂದ್ರೆ ಏನು ಇರಲಿ ಬಿಡಲಿ, ಮದುವೆಯಾಗ ಮೊದಲಿಗೆ ಮಾಡೋದಂದ್ರೆ ಉಪ್ಪಿಟ್ಟು ರೀ. ಏನು ರೀ ಚಕ 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 ಯಾಕೆ ಫಸ್ಟಿಗೆ ಫಾಸ್ಟಾಗಿ ರೆಡಿ ಆಗೋದು ಅಂತಂತಂದ್ರೆ ಉಪ್ಪಿಟ್ಟೊಂದು. ಅದು ಹೆಂಗೆ ರೆಡಿ ಆಗತ್ತಪ್ಪ ಅಂತಂದ್ರೆ ಎಲ್ಲರ ಮನ್ಯಾಗ ಸಹಜವಾಗಿ ಎಲ್ಲರೂ ಮಾಡತ್ತಾರ. ಅದು ಉಳ್ಳಾಗಡ್ಡಿ ಚಕ 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 ಅಂತೇಳಿ ಉಳ್ಳಾಗಡ್ಡಿ ಹಚ್ಚೋದು, ಚಕ 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 ಮೆಣಸಿನ್ಕಾಯಿ ಹಚ್ಚೋದು, ಆಮೇಲೆ ಸ್ವಲ್ಪ ಎಣ್ಣೆ ಕಾಯಿ ಹಾಕಿ ಇಟ್ಟಿಗೆ ಚ್ವಾರ ಹರಿಸ್ಬಿಟ್ಟು ಮುಗಿದೋತು. ಆಮೇಲೆ ಸ್ವಲ್ಪ ನೀರು ಹಾಕಬೇಕು, ನೀರು ಖಾರ ಉಪ್ಪು ಟೇಸ್ಟಿಂಗ್ ತಕ್ಕಂಗೆ ಹಾಕಿಬಿಟ್ರೆ ಮುಗಿದೋತ್ರಿ. ಸ್ವಲ್ಪ ಹೂವು ಫಸ್ಟಿಗೆ ಅಂಕರ ರವೆ ಅಂಕರ್ ಹುರ್ಕೊಂಡೆಲ್ಲ ಇಟ್ಟಿರ್ಬೇಕು. ಹುರ್ಕೊಂಡು ಇಟ್ಬಿಟ್ಟು ಆಮೇಲೆ ಕಾಲಿಸ್ಕ್ಯಾಟ್ ಒಂದು ಅರ್ಧ ತಾಸನಾಗ ರೆಡಿ ಆಗುವಂಥದ್ದು ನಾಷ್ಟ ಅಂತಂದ್ರೆ ಉಪ್ಪಿಟ್ಟು ರೀ. ಮುಗಿದೋತ್ರಿ. ಒಂದು ಕಲ್ಲು ಇಟ್ಟಂಗೆ ಆಗಿಬಿಡೋದ್ರಿ ಹೊಟ್ಟೆ ಅಂಕರ. ಆರಾಮ್ ಸರಿ ಕಣ್ಣಿಗೆ ತಂಪು ರೀ, ಆರಾಮ್ ಸರಿ ಹೊಟ್ಟೆಗೆ ತಂಪು, ಕಣ್ಣಿಗೆ ಆರಾಮ್ ಸರಿ ನಿದ್ದೆ ಆಗುತ್ತೆ. ಆರಾಮ್ ಉಪ್ಪಿಟ್ಟು ತಿಂದು ಮುಕ್ಕೊಂಡಪ್ಪ ಮುಗಿದೋತ್ರಿ. ಮತ್ತು ಮಧ್ಯಾಹ್ನ ತನಕ 2-3 ತನಕ ಜಪ್ ಅನ್ನೋದಲ್ರಿ. ಆ ನಮ್ಗೆ ಕಲ್ಲು ಇಟ್ಟಂಗೆ ಆಗುತ್ತೆ ಅಷ್ಟು ರೀ. ಅದ್ರಾಗ ಮತ್ತು ಉಪ್ಪಿಟ್ಟಿರುವಾಗ ಸಣ್ಣ ರವೆ, ಇದ್ರ ರವೆ, ಊಟ ರವೆ ಅಂತೇಳಿ ಯಾವ ರವೆ ಅದ್ರಿ, ವೆಂಕಟೇಶ್ ರವೆ ಅಂತ ಯಾವ್ಯಾವ ರವೆ. ಅದ್ರಾಗ ಅಂಕರ ಒಬ್ಬರು ಬಿಳೆ ರವೆ ಮಾಡ್ತಾರೆ, ಒಬ್ಬರು ವೆಂಕಟೇಶ್ ರವೆ ಮಾಡ್ತಾರೆ, ಒಬ್ಬರು ಒಂದು ಗಾಂಜಾಲ ರೂಪಿಸ್ಕೊಂಡ್ಬಂದಿರ್ತಲ್ಲ ಆ ಥರ ರವೆ ಮಾಡ್ತಾರೆ. ಮತ್ತೆಲ್ಲ ಎಲ್ಲ ಥರ ಮಾಡ್ತಾರೆ. ಈ ಉಪ್ಪಿಟ್ಟು ಏನೈತಪ್ಪ ದಿನನಿತ್ಯ ಅಂತಪ್ಪ ಅಂತಂದರೆ ಏನು ಇರಲಿ ಬಿಡಲಿ, ಏನು ನಾಷ್ಟಕ್ಕೆ ಏನು ರೆಡಿಯಾಗಿ ಹೊಂಟಿದ್ದಪ್ಪ ಅಂತಂದ್ರೆ, ಅಂದರೆ ಡ್ಯೂಟಿಗೆ ಏನು ರೆಡಿಯಾಗಿ ಹೊಂಟಿದ್ದಪ್ಪ ಅಂತಂದ್ರೆ ನಾಷ್ಟ ಏನು ಮಾಡಿ ಉಪ್ಪಿಟ್ಟು ಕಲ್ಲಾಸ್. ಉಪ್ಪಿಟ್ಟು ಅಂತಂದ್ರೆ ಅದು ಏನು ಗೊತ್ತಿಲ್ಲ, ಅದು ಒಂಥರ ಗಂಡಾಂತರ ಆಗ್ಬೋದು. ಅದು ಉಪ್ಪಿಟ್ಟು ತಿಂದು 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 ಆ ನಮೂನೆ ಆಗ್ಬಿಟ್ಟಿರ್ತದೆ ಅದು. ಒಬ್ಬೊಬ್ರಿಗೆ ಉಪ್ಪಿಟ್ಟು ಅಂದ್ರೆ ಆಗಿ ಬರೋದಿಲ್ಲ ರೀ. ಉಪ್ಪಿಟ್ಟು ಬರೀ ಹೆಸರು ಕೇಳಿದ್ರೆ ಬೇಡ, ಉಪ್ಪಿಟ್ಟ ನೀರು ಕುಡಿಸುತ್ತೆ. ಒಬ್ಬೊಬ್ರು ನೀರು ಕುಡಿಸೋದು ಅಂತಾರೆ, ಒಬ್ಬರು ನೀರು ಕುಡಿಸುತ್ತೆ. ಉಪ್ಪಿಟ್ಟು ಬೇಡ ಅದು ನಾನು ಉಪ್ಪಿಟ್ಟು ಅಂದ್ರೆ ಆಗಿ ಬರೋದು ಒಬ್ಬರು ಅಂತಾರೆ. ಒಬ್ಬೊಬ್ರಿಗೆ ಉಪ್ಪಿಟ್ಟು ಅಂದ್ರೆ ಪಂಚ ಪ್ರಾಣ ರೀ. ಒಬ್ಬೊಬ್ರು ಮನ್ಯಾಗ ತಿನ್ನೋದಿಲ್ಲ ರೀ ಉಪ್ಪಿಟ್ಟು, ಲಗ್ನ ಮನ್ಯಾಗ ಕಪ್ಪರ್ಸ್ಕೊಂಡು ಬಡಿತಿರ್ತಾರೆ. ಆ ನಮ್ಮನೆ ಬೇಷಾಗೈತೆ, ಸೂಪರ್ ಆಗೈತೆ, ಏನು ಸ್ವಲ್ಪ ಜಾಸ್ತಿ ಇಲ್ಲ ಎಲ್ಲಿ ಜಾಸ್ತಿ ಇಲ್ಲಪ್ಪ ಅಂದ್ರೆ ಉಪ್ಪಿಟ್ಟು ಏನು ಎಲ್ಲಿ ಜಾಸ್ತಿ ಇಲ್ಲಪ್ಪ ಅಂದ್ರೆ ಹೈ ಕ್ಲಾಸ್ ಆಗಿರ್ತೈತಿ ಉಪ್ಪಿಟ್ಟು. ಹೈ ಕ್ಲಾಸ್ ಆ ನಮೂನೆ ಆಗಿಬಿಟ್ಟಿರ್ತೈತಿ. ಅಷ್ಟು ಉಪ್ಪಿಟ್ಟದ ಮಹಿಮಾನ ಹಂಗೆ ಇರ್ತೈತಿ ರೀ. ಏನು ಮಾಡೋಕ್ಕಾಗಲ್ಲ, ಯಾಕಂದ್ರೆ ತಿನ್ನಲೇಬೇಕು, ತಿನ್ಲಿಕ್ಕೆ ಬಂದು ಕೆಲಸ ಇಲ್ಲ. ಆ ನಮೂನೆ ಉಪ್ಪಿಟ್ಟು ಹಂಗಾರೆ ಆ ನಮೂನೆ ಹಂಗಾರೆ ಮಾಡಿದ್ರೆ. ಯಾಕಂದ್ರೆ ಉಳ್ಳಾಗಡ್ಡಿ ಹಾಕಬೇಕು, ಸ್ವಲ್ಪ ಅವು ಬೇಳೆ ಬರ್ತಾರೆ, ಉದ್ದಿನ ಬೇಳೆ ಸ್ವಲ್ಪ ಬರ್ತಾರೆ, ಅವ್ರು ಹಾಕ್ಬೇಕು. ಅವು ಹಾಕಿ ಭರ್ಜರಿ ಟೇಸ್ಟ್ ಆಗುತ್ತೆ. ಯಾಕಂದ್ರೆ ಇವು ತಿಲ್ಲಾರ ಸುಳೆ ಮಕ್ಳು ರೀ, ಮನ್ಯಾಗ ತಿಲ್ಲಾರ ಸುಳೆ ಮಕ್ಳು ಅಲ್ಲಿ ಏನು ಲಗ್ನ ಬರ್ತ್ಡೇ ಆಗಲಿ, ಮ್ಯಾರೇಜ್ ಆಗಲಿ, ಏನು ಏನೇ ಶುಭ ಕಾರ್ಯ ಯಾವುದೇ ಇತ್ತಪ್ಪ ಅಂತಂದ್ರೆ ಅಲ್ಲಿ ಏನು ಉಪ್ಪಿಟ್ಟು ಮಾಡಿದ್ರಪ್ಪ ಅಂತಂದ್ರೆ ತಿಂದ ಬಿಡುದ್ರಿ. ಅದ್ರ ಸ್ವಲ್ಪ ಏನು ಉಪ್ಪಿಟ್ಟೊಳಗೆ ಚೂರುಮರಿ ಇದ್ದಪ್ಪ ಅಂತಂದ್ರೆ ಅದು ಹಾಕೊಂಡು ತಿಂದು ಕ್ಯಾಟ್ ಬಡ್ದು ಬಿಡುದ್ರಿ. ಆಮೇಲೆ ಅದು ಹೊಳಿಕೆ ಮರುಸಿ ಏನು ಉಪ್ಪಿಟ್ಟು ಮಾಡಿದ್ರೆ ತಿಳ್ಕೊರು ಮನ್ಯಾಗ ಹೋಗೋದಿಲ್ಲ ಅದು. ಆ ನಮೂನೆ ಆಗ್ಬಿಟ್ಟಿರ್ತೈತಿ. ಯಾಕಂದ್ರೆ ಮನ್ಯಾಗ ಹೋಗುದಿಲ್ಲ ರೀ ಅವ್ರಿಗೆ, ಮತ್ತು ಹೊರಗಲ್ದು ಹೊಕ್ಕೈತಿ. ಅದು ಮತ್ತು ಹೋಟೆಲ್ನಾಗ ರೀ, ಹೋಟೆಲ್ನಾಗ ಕಾಪರ್ಸ್ಕೊಂಡು ಬಿಡ್ತಿರ್ತಾರೆ ರೀ. ಅದು 15 ರೂಪಾಯಿ 20 ರೂಪಾಯಿ ಎಷ್ಟೇ ಪ್ಲೇಟ್ ಇರ್ಬಿಟ್ರಿ ಅವ್ರವ್ರು ವೈಯಕ್ತಿಕದ. ಯಾಕಂದ್ರೆ ಮತ್ತು ಅವರು ಹೊಟ್ಟಿರ್ತಲ್ಲ ರೀ, ಮತ್ತು ಅವರು ಹೊಟ್ಟೆ ಸಲುವಾಗಿ ಮಾಡ್ತಿರ್ತಾರೆ. ಆದ್ರೆ ಇವು ಎಷ್ಟು ಪ್ಲೇಟ್ ಇರ್ತಪ್ಪ ಅಂದ್ರೆ 1 ಪ್ಲೇಟ್ 2 ಪ್ಲೇಟ್ ತಿಂತಾನೆ ಹೊಟ್ಟೆ ತುಂಬುದಿಲ್ಲ ರೀ. ಯಾಕಂದ್ರಪ್ಪ ಅನ್ನೋದು ಟೇಸ್ಟ್ ಆಗಿರುತ್ತೆ ಅಲ್ಲಿ, ಟೇಸ್ಟ್ ಆಗಿರ್ತೈತಿ. ಅದೇ ಮನ್ಯಾಗ 2 ಪ್ಲೇಟ್ ಅಲ್ರಿ, ಬರೀ ಅರ್ಧ ಪ್ಲೇಟ್ ಕೊಟ್ಟರು ತಿನ್ನೋದಿಲ್ಲ ರೀ. ಯಾಕೆ ಟೇಸ್ಟ್ ಆಗಿಲ್ಲ ಅಂತಾರ. ಯಾಕಂದ್ರೆ ಹೊರಗಲ್ಲಿ ತಿಂದು 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 ಒಂದು ರೂಢಿ ಆಗಿಬಿಟ್ಟಿರ್ತೈತಿ. ಹೊರಗಲ್ಲಿ ತಿಂದು ಕೆಟ್ಟ ಅದಕ್ಕೆ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡ್ಬಿಟ್ಟಿರ್ತಾರೆ ರೀ ಹೊರಗಲ್ಲಿ ತಿಂದು. ಇದು ಮನ್ಯಾಗ ಹೋಗೋದು ಎಲ್ಲಿ ಹೋಗೋದ್ರಿ, ಸಾಧ್ಯನೇ ಇಲ್ಲ. ಮನ್ಯಾಗ ಹೋಗಕ್ಕೆ ಸಾಧ್ಯನೇ ಇಲ್ಲ. ಬರೋದು ಕೊಡ್ತೀನಿ ರೀ, ಅಷ್ಟೇ ಇಷ್ಟ ಹೇಳ್ತೀನಿ ಸರ. ನೆಕ್ಸ್ಟ್ ವಿಡಿಯೋದಾಗ ಸಿಗ್ತಾರೆ, ಬರ್ತೀನಿ ಸರ್, ಬರ್ತೀನಿ.